ಪಟ್ಟಿ ರಿಲೀಸ್ ಆಗಿದೆ. ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ಲಭ್ಯ ಆಗಿದೆ. ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅವರು, ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ಸಿಕ್ಕಿದೆ. ಚಿಕ್ಕಬಳ್ಳಾಪುರದಿಂದ ಕೆ ಸುಧಾಕರ್ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ರಾಯಚೂರಿನಿಂದ ರಾಜಾ ಅಮರೇಶ್ವರ್ ನಾಯಕ್ ಅವರು ಕಣಕ್ಕೆ ಇಳಿದಿದ್ದಾರೆ. ಆ ಮೂಲಕ ಬಿಜೆಪಿಯ 5ನೇ ಪಟ್ಟಿ ರಿಲೀಸ್ ಆಗಿದೆ. ಆರ್ ಅಶೋಕ್ ಅವರು ಮಾಹಿತಿಯನ್ನ ಕೊಡ್ತಾ ಇದ್ರು. ನಾವು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ, 28ಕ್ಕೆ 28 ಕ್ಷೇತ್ರವನ್ನ ಕೂಡ ನಾವು ಕ್ಲಿಯರ್ ಮಾಡ್ತೀವಿ ಅಂತ. ಇವತ್ತು ಅಥವಾ ನಾಳೆ ಪಟ್ಟಿ ಬಿಡುಗಡೆ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇತ್ತು. ಈಗ ಬಿಜೆಪಿಯ 5ನೇ ಪಟ್ಟಿ ಬಿಡುಗಡೆ ಆಗಿದೆ. ಅದರಲ್ಲಿ ಚಿಕ್ಕಬಳ್ಳಾಪುರದಿಂದ ಕೆ ಸುಧಾಕರ್ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ರಾಯಚೂರಿನಿಂದ ರಾಜಾ ಅಮರೇಶ್ವರ್ ನಾಯಕ್ ಅವರು ಕಣಕ್ಕೆ ಇಳಿದಿದ್ದಾರೆ. ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅವರು ಕಣಕ್ಕೆ ಇಳಿದಿದ್ದಾರೆ. ಬಿಜೆಪಿಯ 5ನೇ ಪಟ್ಟಿಯನ್ನ ಈಗ ಬಿಜೆಪಿ ಬಿಡುಗಡೆ ಮಾಡಿದೆ. ಆ ಮೂಲಕ 28 ಕ್ಷೇತ್ರಗಳ ಅಭ್ಯರ್ಥಿಗಳು ಈಗ ಬಿಜೆಪಿಯಲ್ಲಿ ಫೈನಲ್ ಆಗಿದ್ದಾರೆ. ಬೆಳಗಾವಿಯಿಂದ ನಿರೀಕ್ಷೆಯಂತೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಲಭ್ಯ ಆಗಿದೆ. ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಿಂದ ಕೆ ಸುಧಾಕರ್ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ರಾಯಚೂರಿನಿಂದ ರಾಜಾ ಅಮರೇಶ್ವರ್ ನಾಯಕ್ ಅವರು ಕಣಕ್ಕೆ ಇಳಿದಿದ್ದಾರೆ. ಗಮನಿಸಬಹುದು, ಬಿಜೆಪಿ 5ನೇ ಪಟ್ಟಿ ಈಗ ಬಿಜೆಪಿ ರಿಲೀಸ್ ಮಾಡಿದೆ. ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಿಂದ ಸ್ಪರ್ಧೆ. ಹಾಲಿ ಸಂಸದರಾಗಿದ್ದಂತಹ ಮಂಗಳಾ ಅಂಗಡಿ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಅಲ್ಲಿ ಅವರನ್ನ ಮನವೊಲಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಜೆಪಿ ನಡ್ಡಾ ಅವರು ಸ್ವತಃ ಅವರ ಜೊತೆಗೆ ಮಾತನಾಡಿ ಮನವೊಲಿಸುವಂತ ಕೆಲಸವನ್ನ ಮಾಡಿದ್ರು. ನಮ್ಮ ಕುಟುಂಬದವರಿಗೆ ಯಾರಿಗಾದ್ರೂ ಕೊಟ್ರೆ ಪರವಾಗಿಲ್ಲ ಅನ್ನುವಂತಹ ಒಂದು ಮಾತನ್ನ ಕೂಡ ಹೇಳಿದ್ರು. ಅದರಂತೆ ಈಗ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿಯಿಂದ ಟಿಕೆಟ್ ಸಿಕ್ಕಿದೆ. ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಕೆ ಸುಧಾಕರ್ ಅವರಿಗೆ ಟಿಕೆಟ್ ಲಭ್ಯ ಆಗಿದೆ. ಇನ್ನು ರಾಯಚೂರಿನಿಂದ ರಾಜಾ ಅಮರೇಶ್ವರ್ ನಾಯಕ್ ಅವರು ಕಣಕ್ಕೆ ಇಳಿದಿದ್ದಾರೆ. ಇನ್ನು ಗಮನಿಸಬಹುದು, ಚಿತ್ರದುರ್ಗ ಇನ್ನೂ ಕೂಡ ಪೆಂಡಿಂಗ್ ಅನ್ನಲ್ಲಿದೆ. ಚಿತ್ರದುರ್ಗದಿಂದ ಯಾರು ಕಣಕ್ಕೆ ಇಳಿತಾರೆ ಅನ್ನುವಂತಹ ಒಂದು ಕುತೂಹಲ ಈಗ ಸಹಜವಾಗಿ ಮನೆ ಮಾಡಿದೆ. 5ನೇ ಪಟ್ಟಿ ರಿಲೀಸ್ ಆಗಿದೆ. ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಿಂದ, ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಕೆ ಸುಧಾಕರ್ ಅವರು, ರಾಯಚೂರಿನಿಂದ ರಾಜಾ ಅಮರೇಶ್ವರ್ ನಾಯಕ್ ಅವರಿಗೆ ಟಿಕೆಟ್ ಲಭ್ಯ ಆಗಿದೆ. ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿಯಿಂದ ಟಿಕೆಟ್ ಕೊಡಲಾಗುತ್ತೆ ಅನ್ನುವಂತಹ ಒಂದು ಚರ್ಚೆಗಳು ಕೂಡ ಕೇಳಿ ಬರ್ತಾ ಇತ್ತು. ಮಂಗಳಾ ಅಂಗಡಿ ಅವರಿಗೆ ಇಲ್ಲಿ ಟಿಕೆಟ್ ಮಿಸ್ ಆಗುತ್ತೆ ಅಂತ ಹಾಗೆ ಈಗ ಅಧಿಕೃತವಾಗಿ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ಬಿಜೆಪಿಯಿಂದ ಬೆಳಗಾವಿಯ ಟಿಕೆಟ್ ಜಗದೀಶ್ ಶೆಟ್ಟರ್ ಅವರಿಗೆ ಈಗ ಸಿಕ್ಕಿರುವಂಥದ್ದು. ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಕೆ ಸುಧಾಕರ್ ಅವರು ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ರಾಯಚೂರಿನಿಂದ ಅಮರೇಶ್ವರ್ ನಾಯಕ್ ಅವರು ಈಗ ಕಣಕ್ಕೆ ಇಳಿದಿದ್ದಾರೆ. ಬಿಜೆಪಿಯ 5ನೇ ಪಟ್ಟಿ ರಿಲೀಸ್ ಆಗಿದೆ. ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅವರು, ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ಹಾಗೆ ಚಿಕ್ಕಬಳ್ಳಾಪುರದಿಂದ ಕೆ ಸುಧಾಕರ್, ರಾಯಚೂರಿನಿಂದ ರಾಜಾ ಅಮರೇಶ್ವರ್ ನಾಯಕ್ ಅವರು ಕಣದಲ್ಲಿದ್ದಾರೆ. ಗಮನಿಸಬಹುದು, ಈ 4 ಕ್ಷೇತ್ರಗಳಲ್ಲೂ ಕೂಡ ಸಾಕಷ್ಟು ಪೈಪೋಟಿ ಇದ್ದಂತಹ ಕ್ಷೇತ್ರ. ಚಿಕ್ಕಬಳ್ಳಾಪುರದಲ್ಲಿ ಕೆ ಸುಧಾಕರ್ ಜೊತೆಗೆ ವರ್ಸಸ್ ಅಲೋಕ್ ವಿಶ್ವನಾಥ್ ಅವರಿಗೆ ಬಹಳ ಪೈಪೋಟಿ ಇತ್ತು. ಲಾಬಿಯನ್ನ ಕೂಡ ಮಾಡ್ತಾ ಇದ್ರು. ಈಗ ಅಳೆದು ತೂಗಿ ಕೆ ಸುಧಾಕರ್ ಅವರಿಗೆ ಟಿಕೆಟ್ ನ ನೀಡಿದೆ ಬಿಜೆಪಿ. ಆ ಮೂಲಕ 5ನೇ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಬಿಜೆಪಿ. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. 5 ಕ್ಷೇತ್ರಗಳನ್ನ ಹಾಗೆ ಪೆಂಡಿಂಗ್ ಅನ್ನ ಉಳಿಸಿಕೊಂಡಿತ್ತು ಬಿಜೆಪಿ. ಈಗ ಅಳೆದು ತೂಗಿ ಈ 4 ಕ್ಷೇತ್ರಗಳಿಗೆ ಟಿಕೆಟ್ ನ ಫೈನಲ್ ಮಾಡಿದೆ. ಇನ್ನು ಬಿಜೆಪಿ ಹೈಕಮಾಂಡ್ಗೆ ಚಿತ್ರದುರ್ಗ ಕ್ಷೇತ್ರ ಇನ್ನೂ ಕೂಡ ತಲೆನೋವಾಗಿದೆ. ಚಿತ್ರದುರ್ಗದ ಟಿಕೆಟ್ ಇನ್ನೂ ಕೂಡ ಪೆಂಡಿಂಗ್ ನಲ್ಲಿದೆ. ಮೈತ್ರಿ ಕ್ಷೇತ್ರಗಳ ಟಿಕೆಟ್ ಅನ್ನ ಘೋಷಣೆ ಮಾಡುವುದಕ್ಕೆ ಪೆಂಡಿಂಗ್ ನಲ್ಲಿ ಇಟ್ಕೊಂಡಿದೆ ಬಿಜೆಪಿ. ಮೈತ್ರಿ ಕ್ಷೇತ್ರ ಹಾಸನ, ಕೋಲಾರ, ಮಂಡ್ಯ ಕ್ಷೇತ್ರಗಳು ಇನ್ನೂ ಕೂಡ ಹಾಗೆ ಪೆಂಡಿಂಗ್ ನಲ್ಲಿದೆ. ಆರ್ ಅಶೋಕ್ ಅವರು ಹೇಳ್ತಾ ಇದ್ರು, ಇವತ್ತು ನಾಳೆ ಒಳಗೆ ನಾವು ಎಲ್ಲವನ್ನು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ. ಈಗ 5ನೇ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಆದರೆ ಮೈತ್ರಿ ಕ್ಷೇತ್ರ ಆಗಿರುವಂತಹ ಹಾಸನ, ಕೋಲಾರ, ಮಂಡ್ಯ ಇನ್ನೂ ಕೂಡ ಹಾಗೆ ಟಿಕೆಟ್ ನ ಉಳಿಸಿಕೊಂಡಿರೋದನ್ನ ಗಮನಿಸಬಹುದು. ಅದನ್ನು ಕೂಡ ಅಳೆದು ತೂಗಿ ಈಗ ಬಿಡುಗಡೆ ಮಾಡಲಿದೆ. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಸಾಕಷ್ಟು ಜನ
ಪೈಪೋಟಿಯನ್ನ ಕೂಡ ನಡೆಸ್ತಾ ಇದ್ರು. ಈಗ 5ನೇ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಕ್ರಮ್ ಕುಮಾರ್. 5ನೇ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. 5ನೇ ಪಟ್ಟಿಯಲ್ಲಿ ಎಲ್ಲಾ ಕ್ಷೇತ್ರಗಳನ್ನ ಕೂಡ ಕವರ್ ಮಾಡಲಾಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದ್ರೆ ಕೇವಲ 4 ಕ್ಷೇತ್ರಗಳಿಗೆ ಮಾತ್ರ ಈಗ ಘೋಷಣೆ ಮಾಡಿದೆ. ಎಸ್ ಲೀನಶ್ರೀ, ಬಿಜೆಪಿ ತನ್ನ 5ನೇ ಪಟ್ಟಿಯನ್ನ ಈಗ ರಿಲೀಸ್ ಮಾಡಿರ್ತಕ್ಕಂಥದ್ದು. ಒಟ್ಟು ಭಾರತದಲ್ಲಿ 111 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಕರ್ನಾಟಕದಲ್ಲಿ ಈಗಾಗಲೇ 20 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಈಗಾಗಲೇ ಬಿಜೆಪಿ ಅನೌನ್ಸ್ ಮಾಡಿತ್ತು. ಇನ್ನುಳಿದಂತೆ 5 ಕ್ಷೇತ್ರಗಳು ಮಾತ್ರ ಬಾಕಿ ಇರ್ತಕ್ಕಂಥದ್ದು ಬಿಜೆಪಿಗೆ. ಯಾಕಂದ್ರೆ ಈಗಾಗಲೇ ಮಂಡ್ಯ ಮತ್ತೆ ಹಾಸನ ಮತ್ತೆ ಕೋಲಾರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿರೋ ಕಾರಣದಿಂದಾಗಿ ಸೊ ಈ ನಿಟ್ಟಿನಲ್ಲಿ ಬಹಳಷ್ಟು ಕುತೂಹಲ ಇತ್ತು. ಈ 5 ಕ್ಷೇತ್ರಗಳಿಗೆ ಯಾರಾಗ್ತಾರೆ ಅಭ್ಯರ್ಥಿ ಅಂತೇಳಿ. ಸದ್ಯದ ಮಟ್ಟಿಗೆ ಈಗ 4 ಕ್ಷೇತ್ರಗಳಿಗೆ ಈ ಒಂದು ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಚಿತ್ರದುರ್ಗದಲ್ಲಿ ಯಾರಿಗೆ ಟಿಕೆಟ್ ಅನ್ನ ನೀಡಬೇಕು ಅಂತ ಹೇಳಿ ಒಂದಿಷ್ಟು ಗೊಂದಲ ಹಾಗೆ ಮುಂದುವರೆದಿರೋ ಕಾರಣದಿಂದಾಗಿ ಆ ಒಂದು ಚಿತ್ರದುರ್ಗ ಕ್ಷೇತ್ರವನ್ನ ಪೆಂಡಿಂಗ್ ಇಟ್ಟಿದ್ದಾರೆ. ಯಾಕಂದ್ರೆ ಎ ನಾರಾಯಣಸ್ವಾಮಿ ಅವರ ಹೆಸರು ಕೂಡ ಇತ್ತು, ಹಾಗೆ ಗೋವಿಂದ್ ಕಾರಜೋಳ ಅವರ ಹೆಸರು ಕೂಡ ಇರ್ತಕ್ಕಂಥದ್ದು. ಯಾರಿಗೆ ಟಿಕೆಟ್ ನೀಡಬೇಕು ಅನ್ನೋ ಒಂದು ಕ್ಲಾರಿಫಿಕೇಶನ್ಗೆ ಇನ್ನು ಸದ್ಯ ಬಿಜೆಪಿ ಬಂದಂತೆ ಕಾಣಿಸ್ತಾ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಚಿತ್ರದುರ್ಗ ಕ್ಷೇತ್ರವನ್ನ ಪೆಂಡಿಂಗ್ ಇಟ್ಟು ಇನ್ನುಳಿದಂತೆ ಬೆಳಗಾವಿಗೆ ಜಗದೀಶ್ ಶೆಟ್ಟರ್ ಅವರು, ರಾಯಚೂರಿಗೆ ಹಾಲಿ ಸಂಸದರಾಗಿರ್ತಕ್ಕಂಥ ಶ್ರೀ ರಾಜಾ ಅಮರೇಶ್ವರ್ ನಾಯ್ಕು, ಮತ್ತೆ ಉತ್ತರ ಕನ್ನಡ ಮಾಜಿ ಸ್ಪೀಕರ್ ಆಗಿ ಕಾರ್ಯವನ್ನ ನಿರ್ವಹಿಸಿದಂತವರು, ಹಾಗೆಯೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ಕಂಡಿರ್ತಕ್ಕಂಥ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಈ ಒಂದು ಟಿಕೆಟ್ ಲಭ್ಯ ಆಗಿರ್ತಕ್ಕಂಥದ್ದು. ಇನ್ನುಳಿದಂತೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಆಸ್ ಯೂಶುವಲ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ಡಾಕ್ಟರ್ ಸುಧಾಕರ್ ಅವರು ಸೋಲನ್ನ ಅನುಭವಿಸಿದ್ರು, ಅವರಿಗೆ ಈ ಬಾರಿ ಎಂಪಿ ಕ್ಷೇತ್ರದ ಟಿಕೆಟ್ ಅನ್ನ ಬಿಜೆಪಿ ನೀಡಿದೆ. ಇನ್ನುಳಿದಂತೆ ಮುಂದಿನ ಪಟ್ಟಿಯಲ್ಲಿ ಚಿತ್ರದುರ್ಗದ ಯಾರು ಅಭ್ಯರ್ಥಿ ಅನ್ನೋದನ್ನ ಘೋಷಣೆ ಮಾಡುವಂತ ಸಾಧ್ಯತೆಗಳಿದೆ ಬಿಜೆಪಿ. ಲೀನಾ, ವಿಕ್ರಮ್ ಕುಮಾರ್, ಒಂದ್ ಕಡೆ ಆರ್ ಅಶೋಕ್ ಅವರು ಹೇಳ್ತಾ ಇದ್ರು ಇವತ್ತು ಅಥವಾ ನಾಳೆ ಒಳಗೆ ನಾವೆಲ್ಲವನ್ನ ಕೂಡ ಕ್ಲಿಯರ್ ಮಾಡ್ತೀವಿ, 28 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಕೂಡ ಘೋಷಣೆ ಮಾಡ್ತೀವಿ ಅಂತ. ಈಗ ಮತ್ತಷ್ಟು ಕ್ಷೇತ್ರಗಳ ಪಟ್ಟಿ ನಾಳೆ ಬಿಡುಗಡೆ ಆಗ್ಬೋದು ಅಥವಾ ಮತ್ತಷ್ಟು ಸಮಯವನ್ನ ತೆಗೆದುಕೊಳ್ಬಹುದಾ ಹೈಕಮಾಂಡ್? ಇನ್ನಷ್ಟೇ ಪ್ರಮುಖವಾಗಿ ಇವತ್ತು 111 ಕ್ಷೇತ್ರಗಳಿಗೆ ಓವರ್ ಆಲ್ ಆಗಿ, ಯಾಕಂದ್ರೆ ಕೇವಲ ಕರ್ನಾಟಕವನ್ನ ಮಾತ್ರ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾನ್ಸಂಟ್ರೇಟ್ ಮಾಡೋಕೆ ಆಗೋದಿಲ್ಲ. ಇವತ್ತಿನ ಈ ಒಂದು ಪಟ್ಟಿಯನ್ನ ನೋಡ್ತಾ ಹೋದ್ರೆ 111 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖ ಪಾತ್ರ ಅಂತಂದ್ರೆ ಈ ಒಂದು ಏಪ್ರಿಲ್ 19ರಿಂದ ಮೊದಲನೇ ಹಂತದ ಚುನಾವಣೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಮೊದಲನೇ ಹಂತದ ಚುನಾವಣೆಗೆ ಬೇಕಾದಂತಹ ಸಿದ್ಧತೆಗಳು ಈಗಾಗಲೇ ಪ್ರಾರಂಭಗೊಂಡಿದೆ. ಸೊ ಈ ನಿಟ್ಟಿನಲ್ಲಿ ಯಾವ್ಯಾವ ಕ್ಷೇತ್ರಗಳು ಬರುತ್ತೆ ಅಂದ್ರೆ ತಮಿಳುನಾಡಲ್ಲಿ ಮೊದಲನೇ ಹಂತದಲ್ಲಿ 39 ಕ್ಷೇತ್ರಗಳು ಇರತಕ್ಕಂಥದ್ದು. 39 ಕ್ಷೇತ್ರಗಳ ಒಂದು ಚುನಾವಣೆ ಕೂಡ ಆಗುತ್ತೆ. ಅಲ್ಲಿನ ಅಭ್ಯರ್ಥಿಗಳನ್ನ ಮೊನ್ನೆಯಿಂದನೂ ಕೂಡ ಬಿಜೆಪಿ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡುವಂತ ಕೆಲಸವನ್ನ ಮಾಡಿತ್ತು. ಸೊ ಈ ನಿಟ್ಟಿನಲ್ಲಿ ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ತಮಿಳುನಾಡು ಸೇರಿದಂತೆ ಫಸ್ಟ್ ಫೇಸ್ ನಲ್ಲಿ ಎಲ್ಲೆಲ್ಲೆಲ್ಲ ಎಲೆಕ್ಷನ್ ಆಗುತ್ತೆ, ಯಾವ್ಯಾವ ಕ್ಷೇತ್ರ ಇದೆ ಆ ಒಂದು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಹೆಸರನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿ ಇವತ್ತಿನ ಆ ಒಂದು ಪಟ್ಟಿಯಲ್ಲಿ ರಿಲೀಸ್ ಮಾಡಲಾಗಿರ್ತಕ್ಕಂಥದ್ದು. ಇನ್ನುಳಿದಂತೆ ಬೇರೆ ಬೇರೆ ಕೇವಲ ಮೊದಲ ಹಂತದಲ್ಲಿ ನಡೆಯುವಂತಹ ಚುನಾವಣೆ ಅಂತಲ್ಲ, ಯಾಕಂದ್ರೆ ಕರ್ನಾಟಕದಲ್ಲಿ 2 ಮತ್ತೆ 3 ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಈಗ ಆಲ್ರೆಡಿ ಮೀಟಿಂಗ್ ಆಗಿ ಸಿಇಸಿ ಸಭೆಯೂ ಕೂಡ ಆಗಿ ರಾಜ್ಯ ನಾಯಕರೊಂದಿಗೆ ಚರ್ಚೆಯನ್ನ ನಡೆಸಿ ಯಾವ್ದಾದ್ರು ಒಂದಿಷ್ಟು ಡೌಟ್ಸ್ ಗಳಿತ್ತು, ಆ ಒಂದು ಡೌಟ್ ಗಳನ್ನ ಹೈಕಮಾಂಡ್ ಕ್ಲಿಯರ್ ಮಾಡಿ ಆ ಒಂದಿಷ್ಟು ಹೆಸರುಗಳನ್ನು ಕೂಡ ಪಟ್ಟಿ ಮಾಡಿ ಇವತ್ತು ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡಿದೆ. ಸೊ ಈ ನಿಟ್ಟಿನಲ್ಲಿ ಇನ್ನು ಏನು ಚುನಾವಣಾ ಕಾವು ಈಗಾಗಲೇ ರಂಗೇರಿರೋ ಕಾರಣದಿಂದಾಗಿ ಆದಷ್ಟು ಬೇಗ ಟಿಕೆಟ್ ಅನ್ನ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡುವಂತದ್ದು ಎಲ್ಲಾ ಪಕ್ಷಗಳಿಗೂ ಕೂಡ ಅನಿವಾರ್ಯ. ಅದೇ ರೀತಿಯಲ್ಲಿ ಈ ಬಿಜೆಪಿ ಇದೇ ರೀತಿ ಅಂತಾದ್ರೆ ಇನ್ನೊಂದಿಷ್ಟು ಕ್ಷೇತ್ರಗಳು ಏನ್ ಬಾಕಿ ಉಳಿದಿರ್ತಕ್ಕಂಥ ಕ್ಷೇತ್ರಗಳನ್ನು ಅತಿ ಶೀಘ್ರವಾಗಿ ಆ ಒಂದು ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಲಿದೆ. ದಿನಶ್ರೀ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.